ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇತ್ತೀಚೆಗಷ್ಟೇ ಎಲ್ಲ ಸರಿ ಹೋಗೋ ಥರ ಇದೆ, ಅವರಿಬ್ರು ಮತ್ತೆ ಒಂದಾಗ್ತಾರೆ ಅನ್ನೋ ಥರ ಇತ್ತು. ಆಮೇಲೆ ಮತ್ತೆ ಏನಾಯ್ತೋ ಗೊತ್ತಿಲ್ಲ. ಆದರೂ ಇಷ್ಟು ವರ್ಷದಲ್ಲಿ ಮತ್ತೆ ನಾನು ಒಂದ್ಸಲ ನೋಡಿಲ್ವಲ್ಲ, ಇದೊಂಥರ ವಿಚಿತ್ರ ಅನ್ನಿಸ್ತಿಲ್ವಾ? ಆದರೆ ವಿಶ್ವ, ಅಮ್ಮ ತೀರ್ಕೊಂಡಿದ್ದ ದಿನ ಅವ್ರ ಮನೆಗೆ ಬಂದಿದ್ರಂತೆ. ಏನೋ ಈ ಮನೆಗೆ ಬಂದಿದ್ರಾ? ಹೌದು, ಸಾವಿ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅನ್ನೋ ಹಾಗೆ ಅವ್ರ ಈ ಮನೆಗೆ ಮತ್ತೆ ಬಂದಿದ್ರಂತೆ. ಅವ್ರು ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡೆ, ಆದರೆ ಏನೂ ಬದಲಾಗಲೇ ಇಲ್ಲ. ಜಾನು, ಅವ್ರು ಎಲ್ಲಿರ್ತಾರೆ ಅಂತ ಅಮ್ಮ ನಿನ್ನ ಹತ್ರ ಏನಾದರೂ ಹೇಳಿದ್ರಾ? ಇಲ್ಲ ಕಣೋ ವಿಶ್ವ. ಹಾಂ, ಅವರೊಂದಿನ ನನ್ನ ತುಮಕೂರಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ತುಂಬ ಬೇಕಾಗಿರೋರು ಇದ್ದಾರೆ ಅಂತ ಹೇಳಿದರು. ಅದು ಅವರೇ ಅನಿಸುತ್ತೆ. ಜಾನು, ನೀನು ತುಮಕೂರು ಸಿಟಿಲಿ ಅಲ್ವಾ ಹುಟ್ಟು ಬೆಳೆದಿದ್ದು, ನಿನಗೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ. ಹೌದು, ಆದರೆ ಎಲ್ಲಿ ಅಂತ ಹುಡ್ಕೋಕ್ಕಾಗುತ್ತೆ ಹೇಳು? ತುಮಕೂರು ಏನು ಚಿಕ್ಕ ಸಿಟಿನಾ? ತುಂಬ ದೊಡ್ಡೂರು, ಸಾಕಷ್ಟು ಮನೆಗಳಿವೆ, ಎಷ್ಟೊಂದು ಜನ ಇದ್ದಾರೆ. ಆದರೆ ಅಲ್ಲೇ ಹೋದರೆ ಈಸಿ ಆಗ್ಬೋದು. ಬಟ್ ಹೇಗೆ ಹುಡ್ಕೋದು ಜಾನು? ಅವ್ರ ಹೆಸರು ಲಕ್ಷ್ಮಿ ಅನ್ನೋದೊಂದು ಬಿಟ್ಟು ಬೇರೆ ಯಾವ ಡೀಟೇಲ್ಸು ನಮ್ಗೆ ಗೊತ್ತಿಲ್ವಲ್ಲ. ಒಂದು ಕೆಲಸ ಮಾಡ್ಬೋದು ನೋಡು, ತುಮಕೂರಲ್ಲಿ ಯಾರ್ಯಾರು ಇದ್ದಾರೋ ಅವ್ರದ್ದು ಎಲ್ಲರದ್ದು ವೋಟರ್ ಐ ಡಿ ಲಿಸ್ಟ್ನ ತಗೋ. ಆ ಲಿಸ್ಟಲ್ಲಿ ಲಕ್ಷ್ಮಿ ಅಂತ ಯಾರ್ಯಾರಿದ್ದಾರೆ ಅವ್ರದ್ದು ಎಲ್ಲರದ್ದು ಒಂದು ಲಿಸ್ಟ್ ಮಾಡು. ಅದರಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಅತ್ತೆ ಆಗಿರ್ಬೋದಲ್ವಾ? ಕರೆಕ್ಟ್ ಜಾನು, ಈ ಐಡಿಯಾ ಸೂಪರ್ ಆಗಿದೆ. ನಾನು ಆದಷ್ಟು ಬೇಗ ನಮ್ಮ ಅತ್ತೆನ ಹುಡುಕ್ತೀನಿ. ಈ ಮನೆ ಕರ್ಕೊಂಡು ಬಂದೇ ಬರ್ತೀನಿ. ಹಾಗೇನಾದರೂ ಆದರೆ ಅಮ್ಮ ಅಂತೂ ತುಂಬಾ ಖುಷಿ ಆಗ್ತಾರೆ ಕಣೋ. ಎರಡು ಕುಟುಂಬಗಳು ಒಂದೇ ಆದಾಗ ಆಗುತ್ತೆ. ಹೌದು ಜಾನು, ನಾನು ನಾಳೆನೇ ಹೋಗ್ತೀನಿ. ನಮ್ಮ ಅತ್ತೆನ ಆದಷ್ಟು ಬೇಗ ಹುಡುಕ್ತೀನಿ. ಆದರೆ ಅಪ್ಪನ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡೋದು ಬೇಡ. ಮೊದಲು ಅವ್ರನ್ನ ಹುಡುಕಿ ಈ ಮನೆಗೆ ಕರ್ಕೊಂಡು ಬರಬೇಕು. ಆದರೆ ಅದಷ್ಟು ಸುಲಭ ಅಂತ ಅನ್ಕೋಬೇಡ. ಅವ್ರನ್ನ ಬರೀ ಹುಡುಕ್ಬಿಟ್ರೆ ಆಗಲ್ಲ. ಅವ್ರನ್ನ ಒಪ್ಪಿಸಿ ಮನೆಗೆ ಕರ್ಕೊಂಡು ಬಂದು ನಿಮ್ಮಪ್ಪ ಇವರು ಒಂದಾಗಬೇಕಲ್ವಾ? ಅದೇ ದೊಡ್ಡ ಕೆಲಸ ಇರೋದು. ಹೌದು, ಮೊದಲು ಅತ್ತೆ ಎಲ್ಲಿದ್ದಾರೆ ಅಂತ ಹುಡುಕ್ತೀನಿ. ಆಮೇಲೆ ಈ ಸಮಸ್ಯೆ ಹೇಗೆ ಬಗೆಹರಿಸೋದು ಅಂತ ಯೋಚನೆ ಮಾಡೋಣ. ಕರಿಬೇವಿನ ಸೊಪ್ಪು ಒಂದು ಕಟ್ಟು. ಏನು ಲಕ್ಷ್ಮಿ, ಕಾದಂಬರಿ ಥರ ಬರೀತಾ ಇದೆಯಾ? ಅದೇ ರೀ, ಭಾವನಾ ಚಟ್ನಿ ಪುಡಿ ಇದು ಎಲ್ಲ ಲಿಸ್ಟ್ ಕೊಡಮ್ಮ ಹೇಗೆ ಮಾಡಬೇಕು ಅಂತ ಕೇಳಿದ್ಲು. ಅದಕ್ಕೆ ಅದನ್ನು ಬರಿತಾ ಇದ್ದೀನಿ. ನಿನಗೆ ಇಷ್ಟು ವಿವರವಾಗಿ ಚಟ್ನಿ ಪುಡಿ ಬಗ್ಗೆ ಬರೆದ್ರೆ ಒಂದು ಪುಸ್ತಕನೇ ಬರೆದ್ಬಿಡು. ಮಾರಾಟ ಆಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಚಟ್ನಿ ಪುಡಿ ಮಾಡೋಕ್ಕೂ ಗೊತ್ತಿಲ್ಲ. ರೀ, ಪುಸ್ತಕ ಬರೆಯೋಷ್ಟೆಲ್ಲ ಬುದ್ಧಿವಂತೆ ನಾನಲ್ಲ. ಈ ಥರ ವಿವರವಾಗಿ ಬರೆದ್ರೆ ಅವಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಮಾಡೋದಕ್ಕೂ ಸುಲಭ ಆಗುತ್ತೆ ಅಂತ ಬರೆದಿದ್ದೀನಿ. ನಿಮಗೆ ಗೊತ್ತಾ, ಇದನ್ನೆಲ್ಲ ನಮ್ಮ ಅತ್ತಿಗೆನೇ ನನಗೆ ಹೇಳ್ಕೊಟ್ಟಿದ್ದು. ಅವರು ಅಷ್ಟೇ ಸಣ್ಣ ಸಣ್ಣ ವಿಚಾರನೂ ತುಂಬ ನಿಧಾನವಾಗಿ ಎಲ್ಲ ಹೇಳ್ಕೊಡ್ತಿದ್ರು. ಈಗಲೂ ಅವ್ರು ಹೇಳಿದ ಮಾತು ನನ್ನ ಕಿವಿಗೆ ಅಚ್ಚು ಹೊಡೆದಾಗಿದೆ. ಒಟ್ಟಿನಲ್ಲಿ ನೀನು ಏನು ಕೆಲಸ ಮಾಡಿದ್ರು ನಿಮ್ಮ ಅದಕ್ಕೆ ನೆನಪು ಮಾಡ್ಕೊಂಡೇ ಮಾಡೋದು. ಅವ್ರ ನೆನಪು ಮಾಡ್ಕೊಳ್ಳೋದು ನೀನು ಶುರು ಮಾಡೋದೇ ಇಲ್ಲ ಅಲ್ವಾ? ಹೌದು ರೀ, ನನಗೆ ತಾಯಿ ಜೊತೆ ಕಳೆದ ಕ್ಷಣಗಳು ನೆನಪಿಲ್ಲ. ಹಾಗೆ ಅತ್ತಿಗೆ ಜೊತೆ ಕಳೆದ ಪ್ರತಿಯೊಂದು ಕ್ಷಣನೂ ಮರೆಯೋಕ್ಕಾಗ್ತಾ ಇಲ್ಲ. ನಮ್ಮ ಅತ್ತಿಗೆ ನನಗೆ ತಾಯಿ ಆಗಿದ್ರು, ನಾನು ಅವ್ರಿಗೆ ಮಗಳಾಗಿದ್ದೆ. ನಮ್ಮಿಬ್ಬರು ಬಾಂಧವ್ಯ ಎಷ್ಟು ಜನ್ಮ ಎತ್ತಿದ್ರೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ನಿನ್ನ ಮಾತಲ್ಲೇ ಗೊತ್ತಾಗುತ್ತೆ ಲಕ್ಷ್ಮಿ, ನಿಮ್ಮ ಅದಕ್ಕೆ ಮೇಲೆ ನೀನು ಎಷ್ಟು ಅಭಿಮಾನ ಇಟ್ಕೊಂಡಿದ್ಯಾ ಅಂತ. ಇದು ಬರೀ ಅಭಿಮಾನ ಅಲ್ಲ ರೀ, ನಮ್ಮಿಬ್ಬರ ಮಧ್ಯೆ ಇದು ಪ್ರೀತಿ. ಲಕ್ಷ್ಮೀ